ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಭಾವ ತಗೊಳ್ಳಿ. ಇದೇನದ್ಕೆ ಒಂದೇ ಕಪ್ ಸಾಕಿತ್ತಲ್ಲ. ಇನ್ನೊಂದು ಕಪ್ಪು ಅರ್ಜುನ್ ಸರ್ಗೆ ತಗೊಂಡು ಹೋಗ್ಕೊಡಿ. ಅವ್ರ ಮೇಲೆ ರೂಮಲ್ಲಿ ಮಲ್ಕೊಂಡಿದ್ದಾರೆ. ಸರಿ ಅದ್ಕೆ. ಅಲ್ಲ ಅದಕ್ಕೆ ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ತರ ನಾರ್ಮಲ್ ಆಗಿ ರಿಯಾಕ್ಟ್ ಮಾಡಿದ್ರು. ಇವನ್ ಹೇಗ್ ಮ್ಯಾನೇಜ್ ಮಾಡ್ದ? ಅದಕ್ಕೆ ಏನಂತ ಕಾಗೆ ಆಡ್ಸಿರ್ಬೋದು. ಏನ್ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡ್ತಿದ್ಯಾ ಅರ್ಜುನ್? ಅವಾರ್ಡ್ ಕೊಟ್ರೆ ನಿನ್ಗೆ ಕೊಡ್ಬೇಕು ಅರ್ಜುನ್. ಸಾಕ್ ನಿಲ್ಸು, ರೂಮಲ್ಲಿ ಯಾರು ಇಲ್ಲ. ನನ್ ಮುಂದೆನೂ ಇಷ್ಟೊಂದು ನಾಟಕ ಆಡ್ಬೇಕಾ ನೀನು? ನಾಟಕ ಅಲ್ಲಪ್ಪ. ಆಯ್ತದಿರ್ಲಿ. ಅದಕ್ಕೆ ಜೊತೆ ಹಾಸ್ಪಿಟಲ್ಗೆ ಹೋಗಿದ್ಯಲ್ಲ, ಏನಾಯ್ತಲ್ಲಿ? ಅದಕ್ಕೆಗೇನು ಡೌಟ್ ಬರ್ಲಿಲ್ಲ ತಾನೆ? ನೀನ್ ಅಷ್ಟೊಂದ್ಸಲಿ ಮಿಸ್ ಕಾಲ್ ಕೊಟ್ಟಿದ್ ನೋಡಿ ಏನೋ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಅನ್ಕೊಂಡೆ. ಅದಕ್ಕೇನ್ ಹೇಗ್ ಮ್ಯಾನೇಜ್ ಮಾಡ್ದೆ? ಅಯ್ಯೋ, ಮ್ಯಾನೇಜ್ ಏನ್ ಮಾಡದ್ ನನ್ ಕರ್ಮ. ನಾವಿಬ್ರು ಮಾಡ್ತಿರೋದ್ ನಾಟಕ ಅಂತ ಅವಳಗ್ ಮೊದ್ಲೇ ಗೊತ್ತಿತ್ತಂತೆ. ಏನ್ ಹೇಳ್ತಿದ್ಯಾ ಅರ್ಜುನ್? ನಿನಗೇನು ಆಗಿಲ್ಲ ಅನ್ನೋದು ಅದಕ್ಕೆ ಮೊದ್ಲೇ ಗೊತ್ತಿತ್ತಾ? ಹೌದು, ಅದಕ್ಕೆ ನನಗ್ ಬೇಕು ಅಂತ ಸತಾಯಿಸಕ್ಕೆ ಅಂತಾನೆ ಹಠ ಮಾಡಿ ನನ್ ಜೊತೆ ಬಂದ್ಲು. ಭಾವ ಇದೇನ್ ಹೀಗೆ ಕೇಳ್ತಾ ಇದ್ದೀರಾ? ನೀವು ಕರ್ಕೊಂಡು ಹೋಗಿದ್ದು ಹಾಸ್ಪಿಟ್ಲೆ. ಯಾಕ್ ಭಾವ ಈ ತರ ನಿಟ್ಟುಸಿರು ಬಿಡ್ತಾ ಇದ್ದೀರಾ? ಅಲ್ಲ, ಅರ್ಜುನ್ ಸರ್ ಬ್ಯಾಂಡೇಜ್ ತೆಗೆದು ನೋಡಿದ್ರೆ ಏನೋ ಅನಾಹುತ ಆಗ ಹೋಗ್ತಿತ್ತು, ಈಗ ತಪ್ಪು ಹೋಯ್ತಲ್ಲ ಅನ್ನೋ ತರ ಆಡ್ತಿದ್ದೀರಲ್ಲ. ಓಹೋ, ಅದಕ್ಕೆ ನಾನು ಕೇಳಿದಕ್ಕೆ ಆ ಥರ ರಿಯಾಕ್ಟ್ ಮಾಡಿದ್ದು. ನಾನು ಅದೇ ಅನ್ಕೊಳ್ತಾ ಇದ್ದೆ, ಏನೋ ಔಟ್ ಹೊಡಿತಾ ಇದೆಯಲ್ಲ ಅಂತ. ನನ್ನ ಪಾಲ್ಗೆ ಈ ತೋಳ ಬತ್ತು ತೋಳ ಕತೆ ನಿಜ ಆಗೋಯ್ತು ಕಣೋ. ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋದೇ ನಡೀತು. ಸೇವಂತಿ ಜೊತೆ ಹೋಗ್ಬೇಕಾದ್ರೆ ನಿಜವಾಗ್ಲೂ ಏಟ್ ತಿಂದು ಈ ತರ ಬ್ಯಾಂಡೇಜ್ ಹಾಕೊಳ್ಳೋ ಪರಿಸ್ಥಿತಿ ಬಂತು. ನಾವು ನಾಟಕ ಆಡಕ್ಕೆ ಬ್ಯಾಂಡೇಜ್ ಹಾಕೊಂಡಿರೋ ಜಾಗಕ್ಕೇನೆ ಪ್ಲಾನ್ ಮಾಡ್ಕೊಂಡಿರೋ ತರ ಬಂದು ಹೊಡೆದ್ರು. ಹಾಗಾಗಿ ಮನೆಯವ್ರು ಗೊತ್ತಾಗೋ ತರ ಪ್ರಮೇಯ ಬರಲಿಲ್ಲ. ಅಯ್ಯೋ ಹೌದಾ? ಅದ್ ಹೇಗಾಯ್ತು? ಇಷ್ಟಾಯ್ತು ಕಣ ಕಥೆ. ಛೇ, ನೀನ್ ನಿಜವಾಗ್ಲೂ ಏಟ್ ತಿನ್ನೋ ಹಾಗಾಯ್ತಾ? ಅದು ಅದಕ್ಕೆ ಮುಂದೆ ಛೇ, ಹೀಗಾಗ್ಬಾರ್ದಾಗಿತ್ತು. ನಮ್ ಭಾವ ನನ್ ಗಂಡ ಇಬ್ರು ಮೋಸ ಮಾಡೋದ್ರಿಂದ ಸುಳ್ಳು ಹೇಳೋದ್ರಿಂದ ತುಂಬಾ ದೂರ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಬ್ರು ದೊಡ್ಡ ಮೋಸಗಾರರು, ಸುಳ್ಳುಗಾರರು ಅಂತ ಇವತ್ತೇ ನನಗ್ ಚೆನ್ನಾಗ್ ಅರ್ಥ ಆಯ್ತು. ನೀವು ಸುಮ್ನಿರಿ, ಅದಕ್ಕೆ ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನಮ್ಮಂತ ಅಮಾಯಕರು ಸುಳ್ಳು ಹೇಳೋವಾಗ ಮಾಡಿದ್ದೆ ನೀವು. ಎಲ್ಲ ನಿಮ್ದೇ ತಪ್ಪು. ನಾವಂತೂ ಏನು ಅರಿಯದ ಇನ್ನೋಸೆಂಟ್ಗಳು. ಓ ಹೌದೌದು, ತುಂಬಾ ಇನ್ನೋಸೆಂಟ್ಗಳು. ನಿಮ್ಮಿಬ್ರು ಬಂಡವಾಳ ಏನು ಅಂತ ನನಗೆ ಗೊತ್ತಾಯ್ತು. ಅದೆಲ್ಲ ಬಿಡಿ, ಅದಕ್ಕೆ ನೀನೇನೇ ಹೇಳೋ ಅರ್ಜುನ್. ನೀನ್ ಈ ರೀತಿ ಏಟ್ ತಿಂದಿದ್ ಕೇಳಿ ನನ್ ರಕ್ತ ಕುದೀತಿದೆ. ನಾನೇನಾದ್ರೂ ಅಲ್ಲಿ ಇದ್ದಿದ್ದಿದ್ರೆ. ಭಾವ ಹೋಗ್ಲಿ ಬಿಡಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಒಂದ್ ಕೆಟ್ಟದ್ರ ಹಿಂದೆ ಒಂದು ಒಳ್ಳೇದಾಗತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಆಗಿದ್ದೆಲ್ಲ ಒಳ್ಳೇದೇ ಆಯ್ತು. ಏನದ್ಕೆ ಇದು? ಅರ್ಜುನ್ ಏಟ್ ತಿಂದಿದ್ರಲ್ಲಿ ಒಳ್ಳೇದೇನಿದೆ? ಭಾವ, ಅರ್ಜುನ್ ಸರ್ಗೆ ರೌಡಿಗಳೆಲ್ಲ ಹೊಡಿಬೇಕಾದ್ರೆ ನನ್ ಕೈ ಬಾಯೆಲ್ಲ ಕಟ್ಟಿ ಕಾರ್ ಒಳಗಡೆ ಕೂಡ ಹಾಕ್ಬಿಟ್ಟಿದ್ರು. ಆಗ ಸಮಯಕ್ಕೆ ಸರಿಯಾಗಿ ಅರ್ಜುನ್ ಸರ್ನ ಕಾಪಾಡಿದ್ದು ಶಾಲಿನಿನೇ. ಶಾಲಿನಿನಾ? ಯಾರದು? ಅವಳು ಅರ್ಜುನ್ ಸರ್ಗೆ ಹೊಸ ಅಸಿಸ್ಟೆಂಟು. ಏನದ್ಕೆ ಇದು? ಯಾವ್ದೋ ಸಸ್ಪೆನ್ಸ್ ಸಿನಿಮಾ ಕತೆ ಹೇಳ್ತಿದ್ದೀರಾ? ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದ್ದೀರಾ? ಅರ್ಜುನ್ನ ಕಾಪಾಡಿರೋ ಹುಡುಗಿ ಏನ್ರಿ? ಅಷ್ಟು ಬೇಗ ಅದ್ ಹೇಗೆ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಆಗ್ತಾಳೆ? ಹೌದು ಭಾವ, ಅರ್ಜುನ್ ಸರ್ನ ರೌಡಿಗಳ ಜೊತೆಗೆ ಫೈಟ್ ಮಾಡಿ ಸೇವ್ ಮಾಡಿದ ಹುಡುಗಿ ಹೆಸರು ಶಾಲಿನಿ. ಅವಳು ಲಾ ಓದಿದಾಳಂತೆ, ಕೆಲ್ಸನೂ ಹುಡುಕ್ತಾ ಇದ್ದಾಳಂತೆ.
ಅಂಡ್ ಅರ್ಜುನ್ ಸರ್ ತರ ದೊಡ್ಡ ಲಾಯರ್ ಆಗ್ಬೇಕು ಅಂತ ಇವ್ರನ್ನೇ ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿದ್ದಾಳಂತೆ. ಇವಳಿಗಿಂತ ಒಳ್ಳೆ ಅಸಿಸ್ಟೆಂಟು ಅರ್ಜುನ್ ಸರ್ಗೆ ಎಲ್ಲಿ ಸಿಗ್ತಾಳೆ ಹೇಳಿ? ಅದಕ್ಕೆ ಅಲ್ಲೇ ಆನ್ ಸ್ಪಾಟ್ ಅವಳೇ ಇವ್ರಿಗೆ ಅಸಿಸ್ಟೆಂಟ್ ಅಂತ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟೆ. ಓ ಹೌದಾ? ಅಷ್ಟೇ ಅಲ್ಲ ಭಾವ, ಅವಳೇ ನಿಮ್ ತಮ್ಮನ ಹೆಂಡತಿಯಾಗಿ ಕೂಡ ಬರ್ತಾಳೆ. ಹಾ ಅರ್ಜುನ್, ಇನ್ನು ಅದಕ್ಕೆ ನಿನ್ ಮದುವೆ ಸುದ್ದಿಗೆ ಹೋಗೋದೇ ಇಲ್ಲ ಅಲ್ವಾ ಅದಕ್ಕೆ? ಸೇವಂತಿ ಇಷ್ಟೊಂದು ರಿಲ್ಯಾಕ್ಸ್ ಆಗಿ ಮಾತಾಡ್ತಾ ಇದ್ದಾಳೆ. ಕರ್ಣ ಹೇಳ್ದ ಹಾಗೆ ನಿಜವಾಗ್ಲೂ ಸೇವಂತಿ ನನಗೆ ಇನ್ನೊಂದು ಮದುವೆ ಮಾಡಿಸೋದನ್ನ ಮನಸ್ಸಿಂದ ತೆಗೆದು ಹಾಕಿದಾಳ. ನಿನ್ಗೆ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಎರಡನೇ ಸಂಬಂಧ ಅಂತ ಗೊತ್ತಿದ್ರುನು ನಿನ್ ಮಗಳನ್ನ ಕೊಡೋಕ್ ಒಪ್ಕೊಂಡಿಯಲ್ಲ. ಅದಕ್ಕೆ ಮೀರಾ ಬರ್ತಾಳೆ ಅಂತ ಹಬ್ಬದ ಅಡ್ಗೆ ಮಾಡ್ತಾ ಇದ್ದೀನಿ. ಅನ್ಸೂಯ, ನೀನು ಬೇಸನ್ ಲಾಡು ಅವಳಿಗೆ ಇಷ್ಟ ಅಂತ ಹೇಳಿದ್ದೆ ಅಲ್ಲ? ಹಾ ನೋಡು, ಚೆನ್ನಾಗ್ ನೆನ್ಪಿದೆ. ಅದಕ್ಕೆ ಅದನ್ನೇ ಮಾಡ್ತಾ ಇದ್ದೀನಿ. ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ನಾನು ಈಗ್ಲಿಂದನೇ ನನ್ ಸೊಸೆನ ಚೆನ್ನಾಗ್ ನೋಡ್ಕೊಂಡ್ರೆ ಮುಂದೆ ಅವಳು ನನ್ನ ಚೆನ್ನಾಗ್ ನೋಡ್ಕೋತಾಳೆ. ನಿಜ ತಾನೇ? ಸರಿ ಅನ್ಸೂಯ, ನಾನ್ ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಬೇಸನ್ ಲಾಡು ಅರ್ಧ ಮಾಡಿದ್ದೀನಿ, ಪೂರ್ತಿ ಮಾಡಿ ಮುಗಿಸ್ಬಿಟ್ರೆ ಮುಗೀತು. ಇಡ್ಲಾ? ಬಾಯ್ ಬಾಯ್. ಏನತ್ತೆ ಇಡೀ ಮನೆ ಘಮ್ ಅಂತಿದೆ? ಕಡ್ಲೆ ಹಿಟ್ಟನ್ನ ತುಪ್ಪದಲ್ಲಿ ಉರಿತಿದ್ರೆ ಗಮ್ಮಂದೇ ಇರತ್ತಾ? ಬೇಸನ್ ಲಾಡು ಮಾಡ್ತಾ ಇದ್ದೀನಿ. ಯಾರ್ಗತ್ತೆ? ಇನ್ಯಾರ್ಗೆ? ಮೀರಾಗೆ. ಮೀರಾಗೆ ಬೇಸನ್ ಲಾಡು ಅಂದ್ರೆ ತುಂಬಾ ಇಷ್ಟ. ಸರಿ ಸರಿ, ಒಂಚೂರು ಏಲಕ್ಕಿ ಕುಟ್ಕೊಡು. ಬೇಗ ಬೇಗ ಕುಟ್ಟು, ಆ ಸೇವಂತಿ ಬಂದ್ರೆ ಕಷ್ಟ. ಆಮೇಲೆ ನಾನೇ ಮಾಡ್ತೀನಿ ಅಂತ ಎಲ್ಲದಕ್ಕೂ ಮೂಗ್ ತೋರಿಸ್ತಾಳೆ. ಕುಟ್ಟು. ಸರಿ ಅತ್ತೆ. ಅತ್ತೆ, ನಿಮ್ದು ಯಾಕೋ ಮೀರಿನ ವಿಷಯದಲ್ಲಿ ಸ್ವಲ್ಪ ಅತಿ ಆಯ್ತು ಅನ್ಸ್ತದೆ. ಎಂಥದ್ದು ಇಲ್ಲ, ಫಸ್ಟ್ ಎಂಟ್ರಿನೇ ಅವಳ ಬಾಯಿ ಸಿಹಿ ಆಗಿರ್ಬೇಕು. ನನ್ ಮಗನ್ ಬಾಳ್ಗೆ ಬೆಳಕಾಗ್ ಬರೋಳ್ ಬಾಯಿ ಸಿಹಿ ಮಾಡದೆ ಹೋದ್ರೆ ಹೇಗೆ? ಅಯ್ಯಯ್ಯೋ, ಇವ್ರು ಬೇರೆ ಬಂದ್ರಲ್ಲಪ್ಪ. ಪೊಲೀಸ್ ಎನ್ಕ್ವೈರಿ ಶುರು ಮಾಡ್ಕೋತಾರೆ. ಏನ್ ಮಾಡ್ಲಿ ಈಗ? ನಿನ್ನ ಮಗನ್ ಬಾಳಲ್ಲಿ ಬೆಳಕಕ್ಕೆ ಯಾರು ಬರ್ತಿದ್ದಾರೆ?